ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ 2025 ಇನ್ನ ಬರ್ತಾ ಇರತಕ್ಕಂಥದ್ದು. ಹಾಗೆ 2025 ಅಂದ್ರೆ 9ರ ಆಧಿಪತ್ಯ ಬಂದಿರತಕ್ಕಂಥದ್ದು, 9. ಅನೇಕ ಸೀರೀಸ್ನ ಮುಗಿಸಿದ್ವಿ. ಇವತ್ತು 8 ಸೀರೀಸ್ ಬಗ್ಗೆ ಮಾತಾಡೋಣ. ಯಾರ್ಯಾರು 8ನೇ ತಾರೀಕು, 17ನೇ ತಾರೀಕು ಮತ್ತು 26ನೇ ತಾರೀಕು ಹುಟ್ಟಿರ್ತಾರೆ, 8 ಸೀರೀಸ್ ಬರ್ತಕ್ಕಂಥದ್ದು 8 ಸೀರೀಸ್ ಅಂತ ಕರಿತೀವಿ. 8ರ ಅಧಿಪತಿ ಶನಿ ಬರ್ತಕ್ಕಂಥದ್ದು. ಹಾಗೆ 8ರ ಒಂದು ಒಟ್ಟಾರೆ ನಾವು ಗುಣಲಕ್ಷಣ ತಗೊಂಡ್ರೆ 8ನೇ ತಾರೀಕು ಹುಟ್ಟಿರೋರು, 17ನೇ ತಾರೀಕು ಹುಟ್ಟಿರೋರು ಮತ್ತು 26ನೇ ತಾರೀಕು ಹುಟ್ಟಿರೋರು ಇರೋ ಎಲ್ಲ ನಂಬರ್ಸ್ ಅಲ್ಲಿ ಸ್ವಲ್ಪ ಸೈಲೆಂಟ್ ನಂಬರ್ಸ್ ಅಂತ ನಾವು ಕರಿಬೋದು. ಸೈಲೆಂಟ್ ಅಂತ ಕರಿತೀವಿ. ಆದರೆ ಆಂತರಿಕವಾಗಿ ಅಷ್ಟೇ ವೈಲೆಂಟ್ ಆಗಿರ್ತಾರೆ. ಕೆಲಸ ಕಾರ್ಯಗಳೆಲ್ಲ ವೈಲೆಂಟ್. ಸಮಯ ಸಿಕ್ಕಾಗ ಮಾತ್ರ ಹೆಚ್ಚು ಮಾತು, ಸಮಯ ಸಿಕ್ಕಾಗ ಮಾತ್ರ ಹೆಚ್ಚು ಮಾತು, ಇಲ್ಲ ಅಂದ್ರೆ ಮೌನಕ್ಕೆ ಶರಣಾಗ್ತಾರೆ. ಹಾಗೆ ಅತ್ಯಂತ ಭಾವುಕವನ್ನ ವ್ಯಕ್ತಪಡಿಸ್ತಕ್ಕಂಥ ಸಂಖ್ಯೆಗಳು ಬೇರೆ ಇರುತ್ತೆ. ಆದರೆ 8 ಸೀರೀಸು 8, 17 ಮತ್ತು 26ನೇ ತಾರೀಕು ಇರ್ತಕ್ಕಂಥವ್ರು ಸಾಕಷ್ಟು ಭಾವುಕರಾಗ್ತಾರೆ. ಆದರೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ದೇ ವಿಲ್ ನಾಟ್ ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ಸ್. ತುಂಬ ಸ್ಟ್ರಾಂಗ್ ಆಗಿ ಒಳಗಡೆ ಅವ್ರ ಭಾವನೆನ ಒಂದು ಬಚ್ಚಿಟ್ಕೊಳ್ತಕ್ಕಂಥದ್ದು ಅಥವಾ ಮುಚ್ಚಿಟ್ಕೊಳ್ತಕ್ಕಂಥದ್ದು ವಿಶೇಷವಾಗಿ. ಅವರ ಇನ್ನೊಂದು ಮೇಜರ್ ಗುಣಗಳೇನು ಅಂತಂದ್ರೆ, ಅತ್ಯಂತ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಒಂದು ಅಭಿಲಾಷೆ ಬಹಳ ಸ್ಟ್ರಾಂಗ್ ಆಗಿ, ವಿಲ್ ಪವರ್ ಅಂತ ಏನು ಕರಿತೀವಿ ಅದು ಹೆಚ್ಚಾಗಿರುತ್ತೆ. ಎಲ್ಲಾ ಸಂಖ್ಯೆಗಳ ಕಂಪೇರ್ ಮಾಡಿದ್ರೆ ಈ ವಿಲ್ ಪವರು ಸ್ಟ್ರಾಂಗೆಸ್ಟ್ ಇರ್ತಕ್ಕಂಥದ್ದು 8 ಸೀರೀಸ್ ಅವ್ರಿಗೆ. 8, 17 ಮತ್ತೆ 26. ತುಂಬಾ ಜನ 8 ಬ್ಯಾಡ್ ಅಂತ ಹೇಳ್ತಾರೆ. ರಾಂಗ್. 8ರಲ್ಲಿ ಹುಟ್ಬಿಟ್ಟಿದ್ದಾರೆ ಅಂತ. ಎಲ್ಲೋ ಒಂದು ಸ್ವಲ್ಪ ಕಿತ್ತೋಗಿರ್ತಕ್ಕಂಥ ನ್ಯೂಮರಾಲಜಿಸ್ಟ್ ಅಂತಾನೆ ಹೇಳ್ಬೋದು. 8ನ್ನ ಹಣದ ವಿಚಾರಕ್ಕೋ ಅಥವಾ ಜನಕ್ಕೆ ಹೆದರ್ಸಿ ಅವ್ರ ಹತ್ರ ಹೋಗ್ಲಿ ಅನ್ನೋ ವಿಚಾರಕ್ಕೋ, ದುಡ್ಡು ಮಾಡೋಕ್ಕೆ ಅಂತ ಹೇಳೋ ವಿಚಾರದಲ್ಲೋ ಬಂದಿದೆ. ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, 1ರಿಂದ 9 ಯಾವುದೇ ಸೀರೀಸ್ ತಗೊಳ್ಳಿ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆದರೆ ಬೇಸಿಕ್ ಗುಣಲಕ್ಷಣಗಳನ್ನು ನಾವು ಅಲ್ಲಿ ಒಂದು ಚಾರ್ಜ್ ಪಾಯಿಂಟ್ ತರ ನಾವು ತಗೊಳ್ತೀವಿ. ಹಾಗೆ ಈ 8ರಲ್ಲಿ ಹುಟ್ಟಿದ ಸೀರೀಸ್ ಅವ್ರಿಗೆ ಮಕ್ಕಳಂದ್ರೆ ಬಹಳ ಪ್ರೀತಿ. ಏನ್ ಬೇಕಾದ್ರೂ ಮಾಡ್ತಾರೆ. ಅವರ ಸ್ವಂತ ಮಕ್ಕಳು ಅಲ್ಲದೆ ಇದ್ರು ಕೂಡ, ಯಾವುದೇ ಒಂದು ಮಗು ಆದ್ರೂ ಕೂಡ ಆ ಮಗು ಅಂದ್ರೆ ಅವ್ರಿಗೆ ಅಷ್ಟು ಒಂಥರ ಪ್ರಾಣ ಇರ್ತಕ್ಕಂಥದ್ದು. ಹಾಗೆ ಈ 8 ಸೀರೀಸ್ ಅವ್ರಿಗೆ ತಾಯಿ ಸೆಂಟಿಮೆಂಟ್ ಜಾಸ್ತಿ, ತಾಯಿ ಪ್ರೀತಿ ಜಾಸ್ತಿ. ಎಲ್ಲೋ ಒಂದು 2-3% ನಾವು ಸೈಡ್ಗಿಟ್ರೆ ಬಹುತೇಕ ತಾಯಿ ಬಗ್ಗೆ ಹೆಚ್ಚು ಮಮಕಾರ, ತಾಯಿ ಬಗ್ಗೆ ಹೆಚ್ಚು ಒಂದು ರೀತಿಯ ಖುಷಿ, ಸಮಾಧಾನ ಆಗ್ತಕ್ಕಂಥದ್ದೇ 8 ಸೀರೀಸ್ ಅವ್ರಿಗೆ. 8 ಸೀರೀಸ್ ಅವ್ರಿಗೆ ತಾಯಿ ಯಾವುದೇ ರೀತಿ ನಡೆಸ್ಕೊಂಡ್ರು ಕೂಡ ಅವರು ಸ್ವಲ್ಪ ಸಮಾಧಾನ ರೀತಿಯಿಂದ ಇರ್ತಾರೆ. ತಾಯಿನೇ ದೇವರು ಅನ್ನೋ ಒಂದು ಭಾವನೆ 8 ಸೀರೀಸ್ ಅವ್ರು ಇರ್ತಕ್ಕಂಥದ್ದು. ಹಾಗೆ ಈ ಫಿಲಾಂಥ್ರೋಫಿ ಕೆಲಸ ಅಂತ ಹೇಳ್ತೀವಿ, ಅಂದ್ರೆ ಜನರಿಗೆ ಸ್ವಲ್ಪ ಸಹಾಯ ಮಾಡ್ತಕ್ಕಂಥದ್ದು, ಹಂಚತಕ್ಕಂಥ ಒಂದು ಕೆಲಸ 8 ಸೀರೀಸ್ ಅಲ್ಲಿ ಜಾಸ್ತಿ ಕಂಡು ಬರುತ್ತೆ. ಸ್ವಲ್ಪ ಹೆಚ್ಚು ಪಬ್ಲಿಕ್ ಲೈಫಲ್ಲಿ ಇರಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ. ಆದರೂ ಒಂದು ಸ್ವಲ್ಪ ಒಳಗಡೆ ಸ್ವಲ್ಪ ಸೈಲೆನ್ಸ್ನ ಮೇಂಟೈನ್ ಮಾಡ್ತಾರೆ.
ಸ್ವಲ್ಪ ಇಂಟ್ರೋವರ್ಟ್ ಅಂತ ನಾವು ಕರಿತೀವಿ, ಸ್ವಲ್ಪ ಒಳಗಡೆ ಇರ್ತಕ್ಕಂಥದ್ದು. ಯಾವಾಗ ಬೇಕೋ ಅವಾಗ ಪಬ್ಲಿಕ್ನ ಟಚ್ ಮಾಡ್ತಕ್ಕಂಥದ್ದು ಮಾಡ್ತಾರೆ, ಇನ್ನು ಉಳಿದಲ್ಲಿ ಸ್ವಲ್ಪ ಸೈಲೆನ್ಸ್ ಆಗಿರ್ತಕ್ಕಂಥದ್ದು. ಆಧ್ಯಾತ್ಮಿಕ ಚಿಂತನೆಯಲ್ಲಿ ಹೆಚ್ಚು ಪಳಗ್ತಾರೆ 8 ಸೀರೀಸ್ ಅವರು. ಇರೋಬ್ಬರು ಎಲ್ಲ ನಂಬರ್ಸ್ ತಗೊಂಡಾಗ ಆಧ್ಯಾತ್ಮಿಕ ಚಿಂತನೆ ಅತ್ಯಂತ ಹೈಯೆಸ್ಟ್ ಅಂತಂದ್ರೆ 8 ಸೀರೀಸ್ ಅವರೇ ಮಾಡ್ತಕ್ಕಂಥದ್ದು. ಹಾಗೆ ಹೊಸ ಹೊಸ ಯೋಜನೆಗಳನ್ನ ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು, ಹೊಸ ಹೊಸ ಆವಿಷ್ಕಾರಗಳನ್ನ, ಇನ್ವೆನ್ಷನ್ಸ್ ಅಂತ ನಾವೇನು ಕರಿತೀವಿ, ಅದನ್ನೆಲ್ಲ ತಗೊಂಡ್ಬರೋದು ಸಾಮಾನ್ಯವಾಗಿ ನಾವು ನೋಡಿದೀವಿ 8 ಸೀರೀಸ್ ಅವರು ಹೈಯೆಸ್ಟ್. ಯಾರೋ ಏನೋ ಅರ್ಧದಲ್ಲಿ ಬಿಟ್ಟಿರ್ತಾರೆ, ಅದನ್ನ ಪೂರ್ಣಗೊಳಿಸ್ತಾರೆ. ಯಾವುದೋ ಒಂದು ವಿಚಾರ ಗೊತ್ತಿರಲ್ಲ, ಅದನ್ನ ಕಂಪ್ಲೀಟ್ ಮಾಡ್ತಾರೆ. ಕಂಪ್ಲೀಟಿಂಗ್ ದಿ ಲೂಪ್. ಯಾಕೆಂದ್ರೆ 8 ಇನ್ಫಿನಿಟಿ ನಂಬರ್ ಅಂತ ಹೇಳ್ತಾರೆ. 8 ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ 8 ಅಲ್ಲಿಗೆ ನಿಲ್ಲಿಸ್ತೀವಿ ಬರಿಬೇಕಾದ್ರೆ. ನೀವು ಎಲ್ಲಿಂದಾರೋ ಸ್ಟಾರ್ಟ್ ಮಾಡ್ರಿ 8 ಅಲ್ಲಿಗೆ ನಿಲ್ಲುತ್ತೆ. ಇನ್ಫಿನಿಟಿ ನಂಬರ್ ಅಂತ ಹೇಳ್ತೀವಿ. ಅವರ ಕಾರ್ಯಗಳು, ಅವರ ಕಾರ್ಯಕ್ಷೇತ್ರಗಳು ಯಾವಾಗಲೂ ಇನ್ಫೈನೈಟ್ ಆಗಿರುತ್ತೆ, ಇನ್ಫಿನಿಟಿನ ಹೊಂದಿರತಕ್ಕಂಥದ್ದು. ಸ್ವಲ್ಪ ಒಳಗಡೆ ಎಮೋಷನಲ್ ಇರತಕ್ಕಂಥದ್ದು, ಯಾರಿಗೂ ಹೇಳ್ಕೊಳ್ಳಲ್ಲ. ಇದು ಅವರ ಮೂಲಭೂತವಾಗಿರ್ತಕ್ಕಂಥದ್ದು. ಮುಂದೆ 2025 ಹೇಗಿರುತ್ತೆ ಅದನ್ನು ನೋಡೋಣ, ಒಂದೊಂದಾಗಿ ನೋಡೋಣ. ಜನವರಿ ಸಾಕಷ್ಟು ಈ ಒಂದು ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಅಭಿಲಾಷೆ ಅಥವಾ ಅವಕಾಶ ಬರ್ತಕ್ಕಂಥದ್ದು ಜನವರಿಲಿ ಬರುತ್ತೆ. ಫೆಬ್ರವರಿಲಿ ಸ್ವಲ್ಪ ಮಾತಿನಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಹಿರಿಯರಿಂದ ಒಂದು ಸಂವಾದ ಆಗ್ತಕ್ಕಂಥದ್ದು ಅಥವಾ ಒಂದು ಮನಸ್ತಾಪಗಳಾಗ್ತಕ್ಕಂಥದ್ದು, ಸ್ವಲ್ಪ ಯಾವ್ದಾದ್ರು ಒಂದು ವಿಚಾರದಲ್ಲಿ ಗೊಂದಲ ಆಗ್ತಕ್ಕಂಥದ್ದು ಫೆಬ್ರವರಿಲಿ ತೋರಿಸುತ್ತೆ. ಹಾಗೆ ಮಾರ್ಚಲ್ಲಿ, ಆ ತಿಂಗಳಲ್ಲಿ ತುಂಬಾನೇ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಭಾವುಕತೆ ಬರ್ತಕ್ಕಂಥದ್ದು, ಸ್ವಲ್ಪ ಎಲ್ಲೋ ಒಂದು ಕಡೆ ಮೋಸ ಹೋಗೋ ಚಾನ್ಸಸ್ ಬಂದಿರೋದ್ರಿಂದ ಸ್ವಲ್ಪ ಭಾವುಕತೆ ಆಗ್ತಕ್ಕಂಥದ್ದು, ಅಥವಾ ಮೋಸ ಆಗಿರ್ತಕ್ಕಂಥ ಹಳೆಯ ವಿಚಾರಗಳನ್ನ ನೆನೆಸ್ಕೊಂಡು ಮಾಡ್ತಕ್ಕಂಥ ಒಂದು ವಿಚಾರ ಮಾರ್ಚ್ನಲ್ಲಿ ಬರ್ತಕ್ಕಂಥದ್ದು. ಏಪ್ರಿಲ್ ಅಲ್ಲಿ ಹೊಸ ವಿಚಾರವನ್ನ ತಿಳ್ಕೊಳ್ಳೋಕ್ಕೆ, ಹೊಸ ಜನರ ಪರಿಚಯ, ಸಾಧು ಸಂತರ ಪರಿಚಯ, ಹಿರಿಯರ ಪರಿಚಯ, ಹಿರಿಯರ ಒಂದು ರೀತಿ ಏನಂತಾರೆ, ಒಂದು ಇನ್ಫಾರ್ಮೇಶನ್ ಹೆಚ್ಚಾಗಿ ಸಿಗ್ತಕ್ಕಂಥದ್ದು ಏಪ್ರಿಲ್ ತಿಂಗಳಲ್ಲಿ ಸಿಗ್ತಕ್ಕಂಥದ್ದು. ಹಾಗೆ ಮೇ ಅಲ್ಲಿ ಸಾಕಷ್ಟು ಹಳೆಯ ಸ್ನೇಹಿತರು ಸಿಗ್ತಕ್ಕಂಥ ಸಾಧ್ಯತೆ, ಅಥವಾ ಹಳೆಯ ವಿಚಾರಗಳನ್ನ ಮರುಕಳಿಸ್ತಕ್ಕಂಥದ್ದು, ಅಥವಾ ಪೆಂಡಿಂಗ್ ವರ್ಕ್ನ ಮೇ ಅಲ್ಲಿ ತಗೊಂಡು ಅದರ ವಿಚಾರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ವಿಚಾರ. ಜೂನಲ್ಲಿ ಬಹಳಷ್ಟು ಆನಂದವಾಗಿರ್ತಕ್ಕಂಥ ಸಮಯ, ಒಂದು ರೀತಿ ಎಂಜಾಯ್ಮೆಂಟ್ ಟೈಮ್ ಅಂತ ಹೇಳ್ಬೋದು. ಹೆಚ್ಚು ಜನರ ಪರಿಚಯ ಆಗ್ತಕ್ಕಂಥದ್ದು, ಹೆಚ್ಚು ಫ್ರೆಂಡ್ಸ್ ಬರ್ತಕ್ಕಂಥದ್ದು, ಮೀಟ್ ಮಾಡ್ತಕ್ಕಂಥದ್ದು, ಮೋರ್ ಎಂಜಾಯ್ಮೆಂಟ್ ಜೂನಲ್ಲಿ ತೋರಿಸ್ತಾ ಇದೆ. ಜುಲೈಯಲ್ಲಿ ಫೈನಾನ್ಷಿಯಲ್ ಕಂಡೀಷನ್ಸ್ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗುತ್ತೆ. ಜುಲೈಯಲ್ಲಿ ಮನೆಗಿರ್ಬೋದು ಅಥವಾ ಅವರ ಒಂದು ಪೊಸೆಷನ್ ಇರ್ಬೋದು ಆ್ಯಡ್ ಆಗ್ತಕ್ಕಂಥದ್ದು, ಮನೆಗೇನಾದ್ರು ಒಂದು ಹೊಸ ಪದಾರ್ಥವನ್ನು ತರ್ತಕ್ಕಂಥದ್ದು, ಅಥವಾ ಆ ವ್ಯಕ್ತಿ ಏನಾದರೂ ಒಂದು ಜ್ಯುವೆಲರಿ ಪರ್ಚೇಸ್ ಆಗ್ಬೋದು, ಅಥವಾ ವಾಹನ ಪರ್ಚೇಸ್ ಆಗ್ಬೋದು, ಅಥವಾ ಲ್ಯಾಂಡ್ ಪರ್ಚೇಸ್ ಆಗ್ಬೋದು. ಇದು ಜುಲೈಯಲ್ಲಿ ನಡೀತಕ್ಕಂಥ ಸಾಧ್ಯತೆ. ಆಗಸ್ಟ್ ಅಲ್ಲಿ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ. ಯಾವ್ದಾದ್ರು ಆಧ್ಯಾತ್ಮಿಕ ಗುರುಗಳು ಸಿಗ್ತಕ್ಕಂಥದ್ದು ಆಗಸ್ಟ್ ಅಲ್ಲಿ, ಅಥವಾ ಆಧ್ಯಾತ್ಮಿಕ ಬಗ್ಗೆ ಹೆಚ್ಚು ಒಂದು ಕಲಿಕೆ, ಒಂದು ಸ್ಟಡೀಸ್ನ ಮಾಡ್ತಕ್ಕಂಥದ್ದು, ಅಥವಾ ಆಧ್ಯಾತ್ಮಿಕದಲ್ಲಿ ಮುಳುಗೋಣ ಅನ್ನೋ ಒಂದು ಭಾವನೆ ಬರ್ತಕ್ಕಂಥದ್ದು, ದೇವರು ಮತ್ತೆ ಬಿಯಾಂಡ್ ಸೈನ್ಸ್ ಏನಿದೆ ಅಂತ ತಿಳ್ಕೊಳ್ತಕ್ಕಂಥ ಒಂದು ತಿಂಗಳು ಆಗಸ್ಟ್ ಅಲ್ಲಿ ಬರ್ತಕ್ಕಂಥದ್ದು. ಹಾಗೆ ಸೆಪ್ಟೆಂಬರ್ ಮಂತ್ ಅಲ್ಲಿ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಮಾಡ್ಕೊಳ್ಳೋದು, ಹಣಕಾಸು ವಿಚಾರದಲ್ಲಿ ಒಂದು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು, ಯಾವ್ದು ಹಾಕಿದ್ರೆ ಯಾವ್ದು ಬರುತ್ತೆ, ಎಷ್ಟಾಗುತ್ತೆ, ಡಬಲ್ ಆಗುತ್ತಾ, ಇದಾಗುತ್ತಾ ಅಂತ ಹೇಳಿ ಫೈನಾನ್ಷಿಯಲ್ ಪ್ಲಾನಿಂಗು ಬಹುತೇಕ ಸೆಪ್ಟೆಂಬರ್ ಅಲ್ಲಿ ನಡೀತಕ್ಕಂಥದ್ದು. ಹಾಗೆ ಅಕ್ಟೋಬರ್ ಅಲ್ಲಿ ಹೆಚ್ಚು ಜನರ ಒಂದು ಸಂಪರ್ಕದಿಂದ ಒಂದು ರೀತಿಯ ಗ್ರೂಪ್ ಮೂವ್ಮೆಂಟ್ ಆಗ್ತಕ್ಕಂಥದ್ದು, ಸಂಘಟನೆ ಮಾಡ್ತಕ್ಕಂಥ ಒಂದು ವಿಚಾರ, ಅಥವಾ ಸಂಘಗಳಿಗೆ ಹೋಗಿ ಏನಾದ್ರು ಒಂದು ಸಾಧನೆ ಮಾಡ್ತಕ್ಕಂಥದ್ದು, ಅಥವಾ ಒಂದು ಸಂಘಕ್ಕೆ ಹೋಗಿ ಸೇರ್ಪಡೆ ಆಗ್ತಕ್ಕಂಥದ್ದು. ವಿಶೇಷವಾಗಿ ಇಂಪಾರ್ಟೆಂಟ್ ಒಂದು ಏನು ಡಿಸಿಷನ್ಸ್ ನಾವು ತಗೊಳ್ತೀವಿ ಅಂತ ಟೈಮಲ್ಲಿ ಒಂದು ಸಂಘಕ್ಕೆ ಸೇರಿ ನಾವು ಡಿಸಿಷನ್ ತಗೊಳ್ಬೇಕು ಅಂತಕ್ಕಂಥದ್ದು ಅಕ್ಟೋಬರ್ ಅಲ್ಲಿ ಆಗ್ತಕ್ಕಂಥದ್ದಾಗುತ್ತೆ. ನವೆಂಬರ್ ಅಲ್ಲಿ ಒಂದು ರೀತಿಯ ಲೀಡರ್ಶಿಪ್ ಕ್ವಾಲಿಟೀಸ್ ಬರ್ತಕ್ಕಂಥದ್ದು, ನಾಯಕತ್ವದ ಒಂದು ವಿಚಾರ, ನೀವು ಇಂಥದಕ್ಕೆ ನೀವು ಪುಷ್ ಮಾಡಿ, ಇಂಥದ್ದು ಮಾಡಿ ಅಂತಕ್ಕಂಥದ್ದು ನವೆಂಬರ್ ಅಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಡಿಸೆಂಬರ್ ಅಲ್ಲಿ ಸ್ವಲ್ಪ ಎಮೋಷನಲಿ ಸ್ವಲ್ಪ ವೀಕ್ ಆಗ್ತಕ್ಕಂಥದ್ದು,
ಅನ್ಕೊಂಡಿರೋ ಕೆಲಸಗಳು, ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳು ಸ್ವಲ್ಪ ಮಾನಸಿಕವಾಗಿ ತೊಂದರೆ ಆಗ್ತಕ್ಕಂಥದ್ದು, ಎಮೋಷನಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೂ ಕೂಡ, ಯಾರಿಗೂ ಹೇಳ್ಕೊಳ್ಳದೆ ಇರತಕ್ಕಂಥ ನಂಬರ್ ಆದರೂ ಕೂಡ ತುಂಬಾ ಮೀರಿ ಇನ್ನೊಬ್ಬರಿಗೆ ಹೇಳ್ಕೊಳ್ತಕ್ಕಂಥ ಒಂದು ತಿಂಗಳು ಡಿಸೆಂಬರ್ ಆಗ್ತಕ್ಕಂಥದ್ದು. ಓವರ್ ಆಲ್ ಇಷ್ಟು ಸೀರೀಸು ನಮ್ಮ 8 ಸೀರೀಸ್ ಅಂತ ನಾವು ಹೇಳ್ಬೋದು. ಹಾಗೆ ನಮ್ಮ ಫೆಬ್ರವರಿ 10ನೇ ತಾರೀಕು ನಮ್ಮ ವಾಸ್ತು ಕ್ಲಾಸಸ್ ಇದೆ. ಮತ್ತೆ ಹಾಗೆ ಮುಂದಿನ ವರ್ಷ ಮೋಸ್ಟ್ಲಿ ಏಪ್ರಿಲ್ ಅಂದರೆ ಮುಂದಿನ ಫೈನಾನ್ಷಿಯಲ್ ಇಯರಲ್ಲಿ ನಮ್ಮದು 106 ಬ್ಯಾಚು ಡೇಟ್ ಅನೌನ್ಸ್ ಮಾಡ್ತೀನಿ. ಆಸಕ್ತಿ ಇರೋರು ರಿಜಿಸ್ಟರ್ ಮಾಡ್ಕೊಳ್ಳಿ, ಡೇಟ್ ಅನೌನ್ಸ್ ಮಾಡೋಣ. ಬೆಳಿಗ್ಗೆ 11 ಗಂಟೆಗೆ ಒಂದು ಬ್ಯಾಚ್ ಇರುತ್ತೆ, ಸಂಜೆ 7:15 ಒಂದು ಬ್ಯಾಚ್ ಇರುತ್ತೆ. ಈಗ ಸದ್ಯಕ್ಕೆ 105ನೇ ಬ್ಯಾಚ್ ನಡೀತಾ ಇದೆ. ಹಾಗೆ ವಾಸ್ತು ಕಲಿಬೇಕು, ವಾಸ್ತು ವಿಚಾರ ಕಲಿಬೇಕು, ಅದ್ಭುತವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟು. ವಾಸ್ತುನ ಬಹಳ ಪ್ರಮುಖವಾಗಿ ನಾವು ನೋಡ್ಕೊಳ್ತೀವಿ. ಯಾಕಂದ್ರೆ ವಾಸ್ತುನ ಬರೀ ನಾವು ಮಿರರ್ ಕರೆಕ್ಷನ್ ಇಂದ ಅಥವಾ ಒಂದು ಕಲರ್ ಕರೆಕ್ಷನ್ ಇಂದ ಒಂದೇ ಆಗಲ್ಲ. ಯಾಕಂದ್ರೆ ಮಿರರ್ ಬಹಳ ಕಮ್ಮಿ ಯೂಸ್ ಮಾಡಬೇಕು. ಯಾಕೆಂದ್ರೆ ಮಿರರ್ ತುಂಬಾ ಜನ ಯೂಸ್ ಮಾಡ್ತಾರೆ, ತುಂಬಾ ಜನ ಮಿರರ್ ಯೂಸ್ ಮಾಡ್ತಾರೆ. ನಾನು ಏನಕ್ಕೆ ಮಿರರ್ನ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ಅಂತ ಅಂತೀನಿ ಅಂದ್ರೆ, ಅದು ಕೇತುವಿನ ಆಧಿಪತ್ಯ ಬರುತ್ತೆ. ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ ನಮ್ಮ ಈ ಒಂದು ಪೀರಿಯಾಡಿಕ್ ಟೇಬಲ್ ಅಂತ ನಾವು ಬರುತ್ತೆ, ಪೀರಿಯಾಡಿಕ್ ಟೇಬಲ್ ಅಂತ ಬರುತ್ತೆ. ಎಲಿಮೆಂಟ್ಸ್, ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ಎಲಿಮೆಂಟ್ಸ್ ನಾವು ತಗೊಂಡಿದೀವಿ. ಫಾರ್ ಎಕ್ಸಾಂಪಲ್, ಈಗ ಕಬ್ಬಣ ಅಂದ್ರೆ ಶನಿ ಅಂತ ತಗೊಂಡಿದೀವಿ. ಶನಿಗೆ ಅಲ್ಲಿಗೆ ನಿಲ್ಲಲ್ಲ, ಇನ್ನು ಎಷ್ಟೊಂದು ವಿಚಾರಗಳು. ಅಲ್ಯೂಮಿನಿಯಂ ಕೂಡ ಬರ್ತಕ್ಕಂಥದ್ದು, ಇಂಡಾಲಿಯಂ ಕೂಡ ಶನಿಗೆ ಬರ್ತಕ್ಕಂಥದ್ದು, ಅನೇಕ ಧಾತುಗಳನ್ನ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಮಂಗಳನಿಗೆ ಕಾಪರ್ ಕೊಡ್ತಾರೆ, ಹಾಗೆ ಬುಧನಿಗೆ ಪಾದರಸ ಕೊಡ್ತಾರೆ. ಈ ರೀತಿ ಅನೇಕ ಗ್ರಹಗಳಿಗೆ ಎಲಿಮೆಂಟ್ಸ್ ಅಂತ ಬರ್ತಕ್ಕಂಥದ್ದು ಬಂದಾಗ, ಸಾಮಾನ್ಯವಾಗಿ ಕೇತುಗೆ ಸ್ವಲ್ಪ ಮಿರರ್ ಎಫೆಕ್ಟ್ ಅಂತ ಕರಿತೀವಿ. ಯಾಕೆಂದ್ರೆ ಆ ಮಿರರ್ ಅಲ್ಲಿ ಬರ್ತಕ್ಕಂಥದ್ದು ಅನ್ರಿಯಲ್. ಯಾಕಂದ್ರೆ ಕೇತು ಅಂದ್ರೆ ಬಾಲ, ತಲೆ ಇಲ್ಲದೆ ಇರ್ತಕ್ಕಂಥದ್ದು. ಸೊ ಬಾಲ ಅದು ನೋಡ್ತಕ್ಕಂಥದ್ದು ಯಾವ ತಲೆ ಬೇಕಾದ್ರೂ ಹಾಕೋಬಹುದು, ಅಂದ್ರೆ ವಿಚ್ ಇಸ್ ಅನ್ರಿಯಲಿಸ್ಟಿಕ್ ಅಂತ ಬರ್ತಕ್ಕಂಥದ್ದು. ಸೊ ನಾವ್ ಏನ್ ನೋಡ್ತೀವಿ ಅದು ಕಾಣಿಸುತ್ತೆ, ನಾವ್ ಯಾವ ತರ ಬಿಂಬಿಸ್ತೀವಿ ಅದು ಕಾಣಿಸುತ್ತೆ. ಇಟ್ಸ್ ಎ ರಿಫ್ಲೆಕ್ಷನ್. ಸೊ ಮಿರರ್ಸ್ ಆರ್ ಜಸ್ಟ್ ಎ ರಿಫ್ಲೆಕ್ಷನ್ ಅಂತ ನಾವು ಕರಿತೀವಿ. ಮಿರರ್ಸ್ ಆರ್ ಜಸ್ಟ್ ಎ ರಿಫ್ಲೆಕ್ಷನ್. ಸೊ ನಾವೇನು ಬಿಂಬಿಸ್ತೀವಿ ಅದು ವಾಪಸ್ ನಮಗೆ ತೋರಿಸುತ್ತೆ. ಸೊ ಇಟ್ ಇಸ್ ಎ ಟ್ರೂ ರಿಫ್ಲೆಕ್ಷನ್ ಆಫ್ ವಾಟ್ ವಿ ಶೋ, ಟ್ರೂ ರಿಫ್ಲೆಕ್ಷನ್. ಬಟ್ ಆದ್ರೆ ನಾನು ಮುಖವಾಡ ಹಾಕೊಂಡು ಮುಖವಾಡ ತೋರಿಸುತ್ತೆ, ಟ್ರೂ ಒಳಗಡೆ ಇನ್ನರ್ ಪಿಕ್ಚರ್ ತೋರಿಸಲ್ಲ ಕೇತು. ಅರ್ಥ ಮಾಡ್ಕೊಳ್ಳಿ. ಮಿರರ್, ಇವತ್ತು ನಾನು ಒಂದು ಸಿಂಹದ ಮುಖವಾಡ ಹಾಕೊಂಡು ನಾನು ಮಿರರ್ಗೆ ಹೋದ್ರೆ ನನ್ನ ಒಳಗಡೆ ಇರೋ ಪಿಕ್ಚರು ಮಿರರ್ ತೋರಿಸಲ್ಲ. ವಾಟ್ ಈಸ್ ಪ್ರೊಜೆಕ್ಟೆಡ್ ಔಟ್ಸೈಡ್ ಮಿರರ್ ಶೋಸ್ ಕೇತು. ಸೊ ಯಾವಾಗಲೂ ಕೇತು ಏನಾಗುತ್ತೆ, ಈ ಮಿರರ್ಸ್ ಹೆಚ್ಚಾದಾಗ ಔಟ್ಸೈಡ್ ರಿಫ್ಲೆಕ್ಟ್ ಆಗುತ್ತೆ, ಇಂಟರ್ನಲ್ ರಿಫ್ಲೆಕ್ಟ್ ಆಗಲ್ಲ. ಸೊ ಮಿರರ್ಸ್ ಯೂಸ್ ಮಾಡಬೇಕಾದ್ರೆ ಈಸ್ಟು ಮತ್ತೆ ನಾರ್ತ್ ಅಲ್ಲಿ ಮಾತ್ರ ಮಿರರ್ಸ್ ಹಾಕಬೇಕು. ಈಸ್ಟು ಮತ್ತೆ ನಾರ್ತ್ ಅಲ್ಲಿ ಮಾತ್ರ ಮಿರರ್ಸ್ ಹಾಕಬೇಕು. ಅದ್ರಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ, ನಾವು ಪ್ರತಿಯೊಂದು ಏರಿಯಾನು ನೋಡ್ತೀವಿ. ಫಾರ್ ಎಕ್ಸಾಂಪಲ್, ನಾವೀಗ ಬಾತ್ರೂಮ್ ತಗೊಳ್ಳೋಣ. ಬಾತ್ರೂಮ್ ಅಲ್ಲಿ ತುಂಬಾ ಜನ ಈ ಶೇವಿಂಗ್ ಮಾಡಕ್ಕೆ, ಮತ್ತೆ ಹಲ್ಲುಜ್ಜಕ್ಕೆ, ಮತ್ತೆ ಮುಖ ತೊಳಿಯಕ್ಕೆ ಅಲ್ಲೆಲ್ಲ ನೀವು ವಾಶ್ ಬೇಸಿನ್ ಇಟ್ಬಿಟ್ಟು ಒಂದು ಕನ್ನಡಿ ಹಾಕಿ ಹಾಕ್ತೀರಾ. ಅಲ್ಲೂ ಕೂಡ ಯಾಕೆಂದ್ರೆ ಆ ಸೆಗ್ಮೆಂಟ್ ಜನರಲಿ, ಈ ಬಾತ್ರೂಮ್ ಸೆಗ್ಮೆಂಟ್ ಎಲ್ಲ ಸೌತ್ ಅಲ್ಲಿ ಇರುತ್ತೆ ಅಥವಾ ವೆಸ್ಟ್ ಅಲ್ಲಿ ಇರುತ್ತೆ, ಅಥವಾ ನಾರ್ತ್ ಕರ್ನಾಟಕ ಕಡೆ ಹೋದ್ರೆ ನಾರ್ತ್ ಈಸ್ಟ್ ಅಲ್ಲಿ ಇರುತ್ತೆ. ಆದ್ರೆ ಓವರ್ ಆಲ್ ನಾವು ನೋಡಿದ್ರೆ, ಅಟ್ ಎ ಲಾರ್ಜರ್ ಪಿಕ್ಚರ್ ನೋಡಿದ್ರೆ ಸೌತ್ ಅಲ್ಲಿ ಹೆಚ್ಚಿಗೆ ಇರುತ್ತೆ. ಯಾಕೆಂದ್ರೆ ಸೌತ್ ಅಲ್ಲಿ ಯಾವಾಗ್ಲೂ ಕೂಡ ಈ ಅಡಿಗೆ ಮನೆ ಮತ್ತೆ ಈ ಬರ್ತಕ್ಕಂಥ ಬೆಡ್ರೂಮ್ ಮಧ್ಯದಲ್ಲಿ ಅಲ್ಲೊಂದು ಬಾತ್ರೂಮ್, ಒಂದು ಟಾಯ್ಲೆಟ್ ಹಾಕ್ಬಿಡ್ತಾರೆ. ಅದು ಬಿಟ್ರೆ ವೆಸ್ಟ್ ಅಲ್ಲಿ 2 ರೂಮ್ ಮಧ್ಯ ಒಂದು ಬಾತ್ರೂಮ್ ಇರ್ತಕ್ಕಂಥದ್ದು. ಇದು 60 to 80% ಬರ್ತಕ್ಕಂಥ ಜಾಗಗಳು ಇವೆರಡು ಜಾಗ. ಇನ್ನ 20% 30% ನಮಗೆ ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ಬರುತ್ತೆ, ನಾರ್ತ್ ಈಸ್ಟ್ ಅಲ್ಲಿ ಬರೋ ಸಾಧ್ಯತೆ ಇದೆ. ಎಲ್ಲರೂ ಬರಲಿ, ಅದ್ರ ಒಳಗಡೆ ಇರತಕ್ಕಂಥ ಈಸ್ಟು, ನಾರ್ತು, ವೆಸ್ಟು, ಸೌತು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಕನ್ವೀನಿಯನ್ಸ್ಗೆ, ನಾವು ಕನ್ವೀನಿಯನ್ಸ್ ಅಂತ ಹೇಳ್ತೀವಲ್ಲ, ನಮ್ಮ ಒಂದು ಏನಂತಾರೆ, ಒಂದು ಅನುಕೂಲಕ್ಕೆ ನಾವೇನ್ ಮಾಡ್ತೀವಿ, ಈ ವಾಶ್ ಬೇಸಿನ್ ಎಲ್ಲೋ ಇಡ್ತೀವಿ, ಆ ವಾಶ್ ಬೇಸಿನ್ ಮೇಲೆ ಕನ್ನಡಿ ಹಾಕ್ಬಿಡ್ತೀವಿ. ಯಾವಾಗ ವೆಸ್ಟ್ ಅಲ್ಲಿ, ಬಾತ್ರೂಮಿನ ವೆಸ್ಟ್ ಅಲ್ಲಿ ಕನ್ನಡಿ ಹಾಕ್ತೀವಿ,
ಬಾತ್ರೂಮಿನ ಸೌತಲ್ಲಿ ಕರಡಿ ಹಾಕ್ತೀವಿ. ಇವೆರಡೂ ಡಿಫ್ರೆಂಟ್ ಎಫೆಕ್ಟ್ಸ್ ಇದೆ. ಇದನ್ನ ನಾವು ಸಾಮಾನ್ಯವಾಗಿ ಅಪಾರ್ಟ್ಮೆಂಟಲ್ಲಿ ಹೆಚ್ಚು ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು. ಎಲ್ಲೆಲ್ಲೋ ಯಾವುದಾದ್ರು ಡೈರೆಕ್ಷನ್ ಇರುತ್ತೆ, ಅಲ್ಲಿ ಬಾತ್ರೂಮ್ ಕೊಟ್ಬಿಟ್ಟಿರ್ತಾರೆ, ಈ ಮೂಲೆಯಲ್ಲಿ ಕೊಟ್ಟಿದ್ದೀವಿ ಅಂತ. ಅಪಾರ್ಟ್ಮೆಂಟಲ್ಲಿ ಜನರಲಿ ಏನು ಮಾಡ್ಬಿಡ್ತಾರೆ, ಈ 4 ಕಾರ್ನರ್ನ ಸರಿ ಮಾಡ್ಕೊಂಡ್ಬಿಡ್ತಾರೆ. ಒಳಗಡೆ ಹೆಂಗೆಂಗೋ ಇರುತ್ತೆ, 4 ಕಾರ್ನರ್ ಸರಿ ಮಾಡ್ಬಿಡ್ತಾರೆ. ಎಂಟ್ರೆನ್ಸ್ ನಾರ್ತ್ ಕೊಟ್ಟಿದ್ದೀವಿ, ಈಸ್ಟ್ ಕೊಟ್ಟಿದ್ದೀವಿ ಅಂತಾರೆ. ಸೌತ್ ಈಸ್ಟ್ಗೆ ಆಗ್ನೇಯ ಮೂಲೆಗೆ ನಾವು ಅಡುಗೆ ಮನೆ ಕೊಟ್ಟಿದ್ದೀವಿ ಅಂತಾರೆ. ಸೌತ್ ವೆಸ್ಟ್ಗೆ ನಾವು ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದೀವಿ. ಇನ್ನು ಅದರೊಳಗಡೆ ಅದು ಇದು ತೋರಿಸ್ಬಿಡ್ತಾರೆ. ಗೆಸ್ಟ್ ರೂಮು, ಸರ್ವೆಂಟ್ ರೂಮು, ಅದು ಇದೆಲ್ಲ ತೋರಿಸ್ಬಿಡ್ತಾರೆ. ಅದು ಸ್ವಲ್ಪ ಡಿಫ್ರೆಂಟ್ ಸಬ್ಜೆಕ್ಟು. ಸಾಮಾನ್ಯವಾಗಿ ಮನೆ ಕಟ್ಟಬೇಕಾದ್ರೆ ಬಾತ್ರೂಮಲ್ಲಿ ಕನ್ನಡಿ ವೆಸ್ಟಲ್ಲಿದ್ದರೆ ಫೈನಾನ್ಷಿಯಲಿ ಡ್ರೈನ್ ಆಗುತ್ತೆ. ಇಟ್ ಈಸ್ ಎ ಡೆಪ್ತ್ ಶೋನ್ ಇನ್ ವೆಸ್ಟರ್ನ್ ಡೈರೆಕ್ಷನ್, ವೆಸ್ಟ್. ಯಾಕಂದರೆ ವೆಸ್ಟ್ ಯಾವಾಗಲೂ ಕೂಡ ಫೈನಾನ್ಷಿಯಲ್ ಸೆಗ್ಮೆಂಟ್ ತೋರಿಸುತ್ತೆ. ನಮ್ಮ ಓವರ್ ಆಲ್ ಮನೆ ತಗೊಂಡಾಗ ಎವ್ರಿ ಏರಿಯಾ ಆಫ್ ವೆಸ್ಟ್, ಹಾಲಿನ ವೆಸ್ಟು, ಅಡುಗೆ ಮನೆಯ ವೆಸ್ಟು, ಹಾಗೆ ಬೆಡ್ರೂಮಿನ ವೆಸ್ಟು, ಅದರಲ್ಲೂ ಮಾಸ್ಟರ್ ಬೆಡ್ರೂಮ್ ವೆಸ್ಟು, ಚಿಲ್ಡ್ರನ್ಸ್ ರೂಮ್ ವೆಸ್ಟು, ಟಾಯ್ಲೆಟ್ ವೆಸ್ಟು, ಹಾಗೆ ನಮ್ಮ ಬಾತ್ರೂಮಿನ ವೆಸ್ಟು, ಇದೆಲ್ಲ ವೆಸ್ಟ್ ಡೈರೆಕ್ಷನ್ನೇ. ಇಂಟರ್ನಲಿ ವೆಸ್ಟ್ ಡೈರೆಕ್ಷನ್, ಕಾಂಪೌಂಡ್ ವೆಸ್ಟ್ ಡೈರೆಕ್ಷನ್, ಅದರೊಳಗಡೆ ಇರ್ತಕ್ಕಂಥ ಬಿಲ್ಡಿಂಗ್ ವೆಸ್ಟ್ ಡೈರೆಕ್ಷನ್, ಅದರೊಳಗಡೆ ಇರ್ತಕ್ಕಂಥ ಕಂಪಾರ್ಟ್ಮೆಂಟ್ ವೆಸ್ಟ್ ಡೈರೆಕ್ಷನ್, ಎಲ್ಲದರಲ್ಲೂ ನಾವು ಕ್ಲಿಯರ್ ಕಟ್ ನಾವು ಮುಗಿಸ್ಕೊಂಡು ಹೋದರೆ, ವಾಸ್ತುನ ಪರ್ಫೆಕ್ಷನ್ ಮಾಡ್ಕೊಂಡು ಹೋದರೆ ಆಲ್ಮೋಸ್ಟ್ ನಮಗೆ ಅಲ್ಲಿರ್ತಕ್ಕಂಥ ಜಿಯೋಪತಿಕ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಜಾತಕದಲ್ಲಿರ್ತಕ್ಕಂಥ ನ್ಯೂನ್ಯತೆನ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಭೂತತ್ವಕ್ಕಿದೆ. ಭೂತತ್ವಕ್ಕೆ ಅತಿ ಹೆಚ್ಚು ಕಂಟ್ರೋಲ್ ಇರ್ತಕ್ಕಂಥದ್ದು. ಸೊ ವೆಸ್ಟರ್ನ್ ಡೈರೆಕ್ಷನ್ ಯಾವಾಗಲೂ ಕೂಡ ಫಿನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಆಗ್ತಕ್ಕಂಥ ಜಾಗ. ನೀವು ಹಾಲಲ್ಲಿ ಕನ್ನಡಿ ಹಾಕಿದ್ರೂ ಕೂಡ ವೆಸ್ಟ್ ಸೈಡು ಫೈನಾನ್ಷಿಯಲ್ ಜಾಸ್ತಿ ಆಗುತ್ತೆ, ಜಾಸ್ತಿ ಪ್ರಾಬ್ಲಮ್. ಯಾಕಂದರೆ ಹಾಲ್ ಈಸ್ ಶೋಯಿಂಗ್ ಎ ಬಿಗರ್ ವರ್ಷನ್. ರೂಮಲ್ಲಿ ಹಾಕಿದ್ರೆ ಸ್ವಲ್ಪ ಕಮ್ಮಿ, ಆದರೆ ದಿ ಮೋಸ್ಟ್ ನೆಗೆಟಿವ್ ಏರಿಯಾ, ದಿ ಮೋಸ್ಟ್ ಅಂಡ್ ಹೈಯೆಸ್ಟ್ ನೆಗೆಟಿವ್ ಏರಿಯಾ ಇಸ್ ಬಾತ್ರೂಮ್. ಅದು ಸ್ನಾನದ್ದು ತಗೊಳ್ಳಿ, ಟಾಯ್ಲೆಟು ತಗೊಳ್ಳಿ. ಯಾಕಂದರೆ ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ಟಾಯ್ಲೆಟ್ ಸಪ್ರೇಟು ಬಾತ್ರೂಮ್ ಸಪ್ರೇಟ್ ಆದಾಗ ಸ್ವಲ್ಪ ಪರವಾಗಿಲ್ಲ. ಯಾಕೆಂದರೆ ಬಾತ್ರೂಮಲ್ಲಿ ಜನರಲಿ ಸ್ನಾನ ಮಾಡಿ ಹೋಗ್ತಕ್ಕಂಥದ್ದು ಇರ್ತದೆ. ಆದರೆ ಯಾವಾಗ ಟಾಯ್ಲೆಟ್ ಸೇರುತ್ತೋ, ಒಳಗಡೆ ಇನ್ಬಿಲ್ಟ್ ಸೇರುತ್ತೋ, ಆವಾಗ ನೆಗೆಟಿವ್ ಎನರ್ಜಿ ಜಾಸ್ತಿ. ನಾವು 2 ಸಪ್ರೇಟಾಗಿ ನಾವು ಕ್ಯಾರಿ ಮಾಡ್ತೀವಿ. ವಾಸ್ತುದಲ್ಲಿ ದಿ ಬಾತ್ರೂಮ್ ಕ್ಯಾರೀಸ್ ಲಿಟಲ್ ಬಿಟ್ ಲೆಸ್ಸರ್ ನೆಗೆಟಿವ್ ಎನರ್ಜಿ. ಟಾಯ್ಲೆಟ್ ಕಮೋಡ್ ಇಟ್ಟಿರ್ತಕ್ಕಂಥದ್ದು, ಪಾಯ್ಖಾನೆ ಅಂತ ಏನು ಕರಿತೀವಿ, ದಟ್ ಕ್ಯಾರೀಸ್ ದಿ ಹೈಯೆಸ್ಟ್ ನೆಗೆಟಿವ್ ಎನರ್ಜಿ. ಇವತ್ತು ಪ್ಲೇಸ್ ಕಾನ್ಸ್ಟ್ರೆಂಟಿಂದ ನಾವು ಒಂದು ಬಾತ್ರೂಮ್ ಒಳಗಡೆನೆ ನಾವು ಕಮೋಡ್ ಇಡ್ತಕ್ಕಂಥದ್ದು, ಬಾತ್ರೂಮ್ ಒಳಗಡೆನೆ ನಾವು ಒಂದು ಪಾಯ್ಖಾನೆ ಮಾಡ್ತಕ್ಕಂಥದ್ದು, ಅದು ಇಂಡಿಯನ್ ಸ್ಟೈಲ್ ಆಗಿರ್ಬೋದು, ವೆಸ್ಟರ್ನ್ ಸ್ಟೈಲ್ ಆಗಿರ್ಬೋದು, 2 ನೆಗೆಟಿವೇ. ಅದು ದ ಪೊಸಿಷನ್ ದೇರ್, ದಿ ವಾಟರ್ ವಿಚ್ ಹೋಲ್ಡ್ಸ್ ದೇರ್ ಇಸ್ ಎ ಕಂಪ್ಲೀಟ್ಲಿ ಹೈಯೆಸ್ಟ್ ನೆಗೆಟಿವ್. ಅದು ಡಿಸ್ಪೋಸಲ್ ಝೋನ್, ಎಕ್ಸ್ಪೆಂಡಿಚರ್ ಝೋನ್ ಇಂಥದ್ರಲ್ಲೇ ಇರಬೇಕು. ಅಲ್ಲಿ ನಾವೇನು ಮಾಡ್ತೀವಿ, ಆ ಒಂದು ಜಾಗದಲ್ಲಿ ಮಿರರ್ ಎಫೆಕ್ಟ್ ಕೊಟ್ಟಾಗ ಎಲ್ಲಿ ಡೆಪ್ತ್ ಕೊಡುತ್ತೋ ಅಲ್ಲಿ ಹೋಗಿ ನಮಗೆ ನೆಗೆಟಿವ್ ಎಫೆಕ್ಟ್ ಆಗಿಬಿಡುತ್ತೆ. ವೆಸ್ಟರ್ನ್ ಡೈರೆಕ್ಷನ್ ಕಂಪ್ಲೀಟ್ಲಿ ರಾಂಗ್. ಇನ್ನು ಸೌತ್ಗೆ ಬರೋಣ. ಇನ್ನು ಸೌತಲ್ಲಿ ಇಸ್ ದಿ ಫೇಮ್, ನೇಮ್ ಅಂಡ್ ಫೇಮ್ ಮತ್ತು ಹೆಲ್ತ್. ಇವೆರಡು ಮೋರ್ ಇಂಪಾರ್ಟೆಂಟ್. ಇದು ನೇಮ್ ಅಂಡ್ ಫೇಮು ಮತ್ತು ಹೆಲ್ತ್ ವೆರಿ ಇಂಪಾರ್ಟೆಂಟ್. ಒಂದು ಹೆಸರು ಕೆಡಿಸ್ಕೋತಾರೆ, ಅಲ್ಲಿ ಏನಾದ್ರು ಕನ್ನಡಿ ಬಂದ್ಬಿಟ್ರೆ, ನಾವು ಆ ಕಡೆ ಸೈಡ್ ಒಂದು ಕಿಟಕಿ ಹಾಕಿದ್ದೀವಿ, ಬೆಳಕು ಬರಲಿ, ಬೆಳಕಲ್ಲಿ ನೋಡ್ಕೊಂಡು ಮಾಡ್ಕೋಣ ಅಂತ ಏನಾದ್ರು ಸೌತಲ್ಲಿ ಒಂದು ಕನ್ನಡಿ ಇದ್ದರೆ ನೇಮ್ ಫೇಮ್ ಡಿಗ್ರೇಡ್ ಆಗುತ್ತೆ. ಮತ್ತೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಮತ್ತೆ ರಿವೈವ್ ಆಗೋಕ್ಕೆ ಕಷ್ಟ ಆಗುತ್ತೆ. ಇನ್ನೊಂದು ಹೆಲ್ತ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಜಾರ್ ಬೀಳ್ತಕ್ಕಂಥದ್ದು, ಆಕ್ಸಿಡೆಂಟ್ ಆಗ್ತಕ್ಕಂಥ ಕಾಂಬಿನೇಷನ್ ಎಲ್ಲ ಬಾತ್ರೂಮ್ ಸೌತ್ ಡೈರೆಕ್ಷನ್ ಕನ್ನಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಹಾಗೆ ಲಾಸ್ಟ್ ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕನ್ನಡಿ ಹಾಕಕ್ಕಿಂತ ಹೆಚ್ಚಾಗಿ ಇನ್ನೊಂದು ಕಿಟಕಿ ಇಡ್ತಾರೆ. ಆ ಕಿಟಕಿನೂ ನೆಗೆಟಿವ್ ಬರುತ್ತೆ ವೆಸ್ಟು ಮತ್ತು ಈ ಸೌತಲ್ಲಿ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಖಂಡಿತ ಹೇಳ್ತೀನಿ. ಇನ್ನೂ ಹೆಚ್ಚು ವಿಚಾರ, ಕರೆಕ್ಷನ್ ಆಫ್ ಆಲ್ ದಿ ಝೋನ್ಸ್, ಜಿಯೋಪತಿಕ್ ಸ್ಟ್ರೆಸ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಫೆಬ್ರವರಿ 10 ಅದ್ಭುತವಾಗಿರ್ತಕ್ಕಂಥ ಕ್ಲಾಸು. ಯಾರ್ಯಾರೆಲ್ಲ ಕೇಳ್ತಾ ಇದ್ದೀರಾ ವೀಕ್ಷಕರು, ಒಂದು ವಿಚಾರ ತಿಳ್ಕೊಳ್ಳಿ. ಸ್ಮಾಲ್ ಇನ್ವೆಸ್ಟ್ಮೆಂಟ್,
ನಿಮ್ಮ ಮನೆ 360 ಡಿಗ್ರಿ ವೈಬ್ರೇಷನ್ ಆಗುತ್ತೆ. 360 ಡಿಗ್ರಿ, ವೆರಿ ವೆರಿ ಸ್ಮಾಲ್ ಇನ್ವೆಸ್ಟ್ಮೆಂಟು. ಜಾಯ್ನ್ ಆಗಿ, ಯು ವಿಲ್ ಸಿ ದಿ ಸಿ ಚೇಂಜ್. ಒಳ್ಳೆದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ, ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ, ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತವೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಾಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.